ಶಶಿ, ಭಾರತ ಪಾಕ್ ಸಂಘರ್ಷದ ಸಂದರ್ಭದಲ್ಲಿ ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ಅತಿ ದೊಡ್ಡ ನಿರ್ಧಾರ ಇದು. ಉಗ್ರರ ದಾಳಿಯನ್ನ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ. ಉಗ್ರವಾದದ ಕೃತ್ಯಗಳ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಕಠಿಣ ನಿಲುವನ್ನು ತೆಗೆದುಕೊಂಡಿರುವ ನಿರ್ಧಾರ ಈಗ ಹೊರಬಿದ್ದಿದೆ. ಅಂದರೆ ಭಾರತದ ವಿರುದ್ಧ ಯಾವುದೇ ರೀತಿಯ ಉಗ್ರಗಾಮಿಯ ಕೃತ್ಯಗಳಾದರೆ, ದಾಳಿಗಳಾದರೆ, ಉಗ್ರರ ದಾಳಿಗಳಾದರೆ ಅದನ್ನು ಸ್ಪಷ್ಟವಾಗಿ ಯುದ್ಧ ಅಂತ ಇನ್ನು ಮುಂದೆ ಪರಿಗಣಿಸಲಾಗುತ್ತೆ ಅನ್ನುವಂತಹ ದೊಡ್ಡ ನಿರ್ಧಾರವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅಂದರೆ ಪಾಕ್ ಪ್ರಾಯೋಜಿತ ಉಗ್ರರು ಭಾರತದ ನೆಲದಲ್ಲಿ ಯಾವುದೇ ಒಂದು ಸಣ್ಣ ದಾಳಿಯನ್ನು ಮಾಡಿದ್ರೆ, ಈಗ ಹೇಗೆ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಪ್ರತಿದಾಳಿಯನ್ನು ಮಾಡಲಾಗಿದೆ, ಆ ಥರದ ದಾಳಿ ಇನ್ನು ಮುಂದೆ ರೆಗ್ಯುಲರ್ ಆಗುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಈ ರೀತಿಯಾದಂತಹ ನಿಲುವನ್ನು ಇಸ್ರೇಲ್ ಸಹಜವಾಗಿ ಮಾಡ್ತಾ ಇತ್ತು. ಅಂದರೆ ಗಾಜಾದಿಂದ ಯಾವುದಾದ್ರೂ ಗಾಜಾದ ಉಗ್ರರು, ಹಮಾಸ್ನ ಉಗ್ರರು ಇಸ್ರೇಲ್ನ ನೆಲದಲ್ಲಿ ಏನಾದರೂ ಉಗ್ರಗಾಮಿಯ ಕೃತ್ಯಗಳನ್ನು ಮಾಡಿದ್ರೆ, ದುಷ್ಕೃತ್ಯಗಳನ್ನು ಮಾಡಿದರೆ ಅಥವಾ ಕ್ಷಿಪಣಿಗಳನ್ನು ಫೈರ್ ಮಾಡಿದ್ರೆ ಇಮಿಡಿಯೇಟ್ ಅದನ್ನು ಯುದ್ಧ ಅಂತ ಇಸ್ರೇಲ್ ಪರಿಗಣಿಸ್ತಾ ಇತ್ತು. ಆ ಮಟ್ಟದ ನಿಲುವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಪಾಕ್ ಪ್ರಾಯೋಜಿತ ಉಗ್ರರು ಭಾರತದ ಯಾವುದೇ ನೆಲದಲ್ಲಿ ದುಷ್ಕೃತ್ಯಗಳನ್ನು ಮಾಡಿದರೆ ತತ್ಕ್ಷಣಕ್ಕೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಪ್ರತಿದಾಳಿಯನ್ನು ಮಾಡಲಾಗುತ್ತೆ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಈ ಹಿಂದೆ ಪಾಕಿಸ್ತಾನದ ಉಗ್ರರು ಭಾರತದಲ್ಲಿ ದಾಳಿಗಳನ್ನು ಮಾಡಿದಾಗ ಭಾರತ ಪಾಕಿಸ್ತಾನಕ್ಕೆ ದಾಖಲೆಗಳನ್ನು ಕೊಡುವಂತಹ ವ್ಯವಸ್ಥೆ ಇತ್ತು. ಈ ಹಿಂದೆ 2008ರಲ್ಲಿ ಮುಂಬೈನ ದಾಳಿಯಾದಾಗ ಮುಂಬೈ ದಾಳಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಆ ದಾಳಿಯ ಹಿಂದೆ ಯಾರೆಲ್ಲರ ಕೈವಾಡ ಇತ್ತು, ಅವೆಲ್ಲ ದಾಖಲೆಗಳನ್ನು ಯಾರು ಉಗ್ರವಾದವನ್ನು ಪ್ರಾಯೋಜನೆ ಮಾಡ್ತಾರೆ ಅವರಿಗೆ ಕೊಡಲಾಗ್ತಿತ್ತು. ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅನ್ನುವಂತಹ ನಿಲುವನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಈಗ ಪಹಲ್ಗಾಮ್ ದಾಳಿ ಆದ ನಂತರ ಪಾಕಿಸ್ತಾನದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ನಡೀತಾ ಇದೆ, ಆಪರೇಷನ್ ಸಿಂಧೂರ. ಒಂದು ಹಂತಕ್ಕೆ ಇದು ಮುಕ್ತಾಯವಾದ ನಂತರ ಭವಿಷ್ಯದಲ್ಲಿ ಪಾಕಿಸ್ತಾನದ ಯಾವುದೇ ಉಗ್ರ ಸಂಘಟನೆಗಳು ಭಾರತದ ನೆಲದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡಿದ್ರೆ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ಟೆರರ್ ದಾಳಿಯನ್ನು ಅದು ಯುದ್ಧ ಅಂತ ಪರಿಗಣಿಸಿಕೊಂಡು ಅದಕ್ಕೆ ತಕ್ಕನಾದ ಪ್ರತ್ಯುತ್ತರವನ್ನು ಇನ್ನು ಮುಂದೆ ಭಾರತ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಗಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸೇನಾ ಅಧಿಕಾರಿಗಳು, NSA ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಆ ಸಭೆಯಲ್ಲಿ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಆ ಸಭೆಯಲ್ಲಿ ಇಂಥದ್ದೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಪಾಕಿಸ್ತಾನ ಮೂಲದ ಉಗ್ರರು ಗಡಿಯಾಚೆಗಿಂದ ಒಳಗೆ ನುಗ್ಗಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ರೆ ಅದರ ನೇರ ಹೊಣೆಯನ್ನು ಪಾಕಿಸ್ತಾನ ಹೊರಬೇಕಾಗುತ್ತೆ ಅನ್ನೋದು ಇವತ್ತಿನ ನಿರ್ಧಾರ ಸೂಚಿಸುತ್ತೆ. ಯಾಕಂದರೆ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಾದಂತಹ ಉರಿ ಸೇನಾ ನೆಲೆಯ ಮೇಲಿನ ದಾಳಿ, ಜೈಷ್ ಎ ಮೊಹಮ್ಮದ್ ಮಾಡಿದಂತಹ ಕೃತ್ಯ, ಪಠಾನ್ಕೋಟ್ ಏರ್ಬೇಸ್, ಪಂಜಾಬ್ನಲ್ಲಿರುವಂತಹ ಪಠಾನ್ಕೋಟ್ ಏರ್ಬೇಸ್ ಮೇಲೆ ಮಾಡಿದಂತಹ ಕೃತ್ಯ, ಅದು ಕೂಡ ಜೈಷ್ ಎ ಮೊಹಮ್ಮದ್ ಮಾಡಿದ್ದು. ಇನ್ನು ಪುಲ್ವಾಮಾ ದಾಳಿಯನ್ನು ಮಾಡಿದ್ದು ಕೂಡ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ. ಪಹಲ್ಗಾಮ್ ದಾಳಿಯನ್ನು ಮಾಡಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆ. ಈಗಾಗಲೇ ಈ ಎರಡೂ ಸಂಘಟನೆಗಳಿಗೆ ಸೇರಿದಂತಹ ಬೇಸ್ಗಳನ್ನು, ಪಾಕಿಸ್ತಾನದಲ್ಲಿದ್ದಂತಹ ಹೆಡ್ ಆಫೀಸ್ಗಳನ್ನು ಭಾರತದ ವಾಯುಪಡೆ ಹೊಡೆದು ಹಾಕಿದೆ. ಇನ್ನು ಫರ್ದರ್ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಿಂದ ಈ ರೀತಿಯ ಉಗ್ರ ಕೃತ್ಯಗಳು ಭಾರತದ ನೆಲದಲ್ಲಿ ನಡೆದರೆ ಸುಮ್ಮನೆ ಬಿಡೋದಿಲ್ಲ. ಈಗ ಹೇಗೆ ಆಪರೇಷನ್ ಸಿಂಧೂರವನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯ ಆಪರೇಷನ್ಗಳು ಯುದ್ಧ ಅಂತ ಪರಿಗಣಿಸಿಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗುತ್ತೆ ಎನ್ನುವ ನೇರ ಎಚ್ಚರಿಕೆ ಮತ್ತು ಅತ್ಯಂತ ಕಠಿಣ ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿದೆ. ಅಂದರೆ ಉಗ್ರಗಾಮಿಗಳ ವಿರುದ್ಧ, ಉಗ್ರ ಕೃತ್ಯಗಳ ವಿರುದ್ಧ ಭಾರತದ ಅಪ್ರೋಚ್ ಬದಲಾಗಿರೋದು ಈ ನಿರ್ಧಾರದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಸ್, ಇದರ ಜೊತೆಗೆ ಸರ್ಕಾರ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬರ್ತಾ ಇರುವಂಥದ್ದು ಭಯೋತ್ಪಾದನೆಗೆ ಝೀರೋ ಟಾಲರೆನ್ಸ್ ಅನ್ನುವಂಥದ್ದನ್ನ. ಸೊ ಈಗ ಇನ್ನೂ ಮುಂದುವರೆದಂತೆ ಉಗ್ರರ ದಾಳಿ ಏನಾದರೂ ಆದರೆ, ಭಯೋತ್ಪಾದಕರ ದಾಳಿ ಆದರೆ ಅದನ್ನು ನಾವು ಯುದ್ಧ ಅಂತ ಪರಿಗಣಿಸಿ ಯುದ್ಧದ ಮುಖಾಂತರವೇ ತಿರುಗೇಟನ್ನು ಕೊಡ್ತೀವಿ ಅನ್ನುವಂಥದ್ದು ಪಾಕಿಸ್ತಾನದ ಜೊತೆಗೆ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಅನ್ಸುತ್ತಲ್ಲ. ಒಂದು ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರು ಇಸ್ರೇಲ್ನ ಮೇಲೆ ದಾಳಿ ಮಾಡಿದ ಮರುಕ್ಷಣವೇ ಇಸ್ರೇಲ್ ಪ್ರತಿದಾಳಿಯನ್ನು ಮಾಡುತ್ತೆ, ಕ್ಷಿಪಣಿ ದಾಳಿಗಳನ್ನು ಮಾಡುತ್ತೆ. ಗಾಜಾ ಪಟ್ಟಿಯಲ್ಲಿರುವಂತಹ ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ರೆ ತತ್ಕ್ಷಣಕ್ಕೆ ಪ್ರತಿದಾಳಿಯನ್ನು ಮಾಡುತ್ತೆ. ಆ ರೀತಿಯದ್ದಾದಂತಹ ಉಗ್ರರ ವಿರುದ್ಧದ ಅಪ್ರೋಚನ್ನು ಭಾರತ ಇನ್ನು ಮುಂದೆ
ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಯಾಕಂದರೆ ಪಾಕಿಸ್ತಾನ ಮಾಡ್ತಿರುವಂತಹ ಭಯೋತ್ಪಾದನೆ, ಉಗ್ರರ ಗುಂಪುಗಳಿಗೆ ಆಶ್ರಯ ಕೊಡ್ತಿರುವಂಥದ್ದು ಜಗತ್ತಿನ ಮುಂದೆ ಗೊತ್ತಿರುವಂತಹ ಸತ್ಯ. ಯಾಕಂದರೆ ಭಾರತ ಪಾಕಿಸ್ತಾನ ಉಗ್ರ ಗುಂಪುಗಳನ್ನು ಸಾಕ್ತಾ ಇದೆ, ಉಗ್ರ ಸಂಘಟನೆಗಳ ನಾಯಕರುಗಳು ಅಲ್ಲಿದ್ದಾರೆ. ವಿಶ್ವಸಂಸ್ಥೆಯ ಡೆಸಿಗ್ನೇಟೆಡ್ ಉಗ್ರ ನಾಯಕರುಗಳಿಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿದೆ. ಈ ರೀತಿಯ ಎಲ್ಲ ಮಾಹಿತಿಯನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಭಾರತ ಈಗಾಗಲೇ ಕೊಟ್ಟಿದೆ. ಅಷ್ಟೆಲ್ಲವನ್ನ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ವಿಶ್ವಸಂಸ್ಥೆ ಪಾಕಿಸ್ತಾನದ ಮೇಲೆ ತೆಗೆದುಕೊಂಡಿಲ್ಲ. ಮತ್ತು ಜಗತ್ತಿನ ಪ್ರಮುಖ ದೇಶಗಳು ಇವತ್ತು ಹೇಳ್ತವೆ, ನೀವು ಎಸ್ಕಲೇಷನನ್ನು ಕಡಿಮೆ ಮಾಡಿ, ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಅಂತಾದರೆ ಪಾಕಿಸ್ತಾನ ಉಗ್ರರಿಗೆ ಆಶ್ರಯ ಕೊಡ್ತಾ ಇರೋದು ಜಗತ್ತಿನ ಪ್ರಮುಖ ದೇಶಗಳಿಗೆ ಗೊತ್ತಿದ್ರೂ ಕೂಡ ಪಾಕಿಸ್ತಾನಕ್ಕೆ ಬೇಕಾದಂತಹ ಯುದ್ಧ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತವೆ. ಉದಾಹರಣೆಗೆ ಅಮೆರಿಕ ಉಗ್ರವಾದದ ವಿಷಯದಲ್ಲಿ ಯಾವ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಅಮೆರಿಕ ಇದುವರೆಗೆ ಭಾರತಕ್ಕೆ F-16 ಅನ್ನುವಂತಹ ಯುದ್ಧ ವಿಮಾನವನ್ನು ಕೊಡಲೇ ಇಲ್ಲ. ಒಂದಷ್ಟು ಮಾತುಕತೆಗಳಾದವು, ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ, ಈ ರೀತಿಯಾದಂತಹ ವಿಷಯಗಳನ್ನು ಅಮೆರಿಕ ಹೇಳ್ತು. ಅಂತಹ ದೇಶ ಪಾಕಿಸ್ತಾನಕ್ಕೆ F-16 ಅನ್ನುವಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೊಡ್ತು. ಅದನ್ನು ಯಾಕೆ ಕೊಡ್ತು ಅಂತ ಕೇಳಿದ್ರೆ, ಉಗ್ರರ ವಿರುದ್ಧ ಹೋರಾಟಕ್ಕಾಗಿ ಪಾಕಿಸ್ತಾನಕ್ಕೆ F-16 ಕೊಟ್ಟಿದ್ದೀವಿ ಅಂತ ಅಮೆರಿಕ ಸಮರ್ಥನೆ ಮಾಡಿಕೊಳ್ಳುತ್ತೆ. ಅಂದರೆ ಯಾವ ದೇಶ ಉಗ್ರರನ್ನು ಪೋಷಣೆ ಮಾಡುತ್ತೋ ಅಂತಹ ದೇಶಕ್ಕೆ ಅಮೆರಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತೆ. ಇನ್ನು ಮುಂದೆ ಭಾರತದ ಮೇಲಾಗುವಂತಹ ದಾಳಿಯನ್ನು ಭಾರತ ಏಕಪಕ್ಷೀಯವಾಗಿಯೇ ಡೀಲ್ ಮಾಡುತ್ತೆ ಅನ್ನುವಂತಹ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ವಿಶ್ವಸಂಸ್ಥೆಗೆ ಅಷ್ಟು ದಾಖಲೆಗಳನ್ನು ಮುಂದಿಟ್ಟರೂ ಕೂಡ ವಿಶ್ವಸಂಸ್ಥೆ ಕೆಲವು ವ್ಯಕ್ತಿಗಳು ಇವರು ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ನಾಮಿನೇಟ್ ಮಾಡಿ ಅಂತ ಹೇಳಿದ್ರು ಕೂಡ ವಿಶ್ವಸಂಸ್ಥೆಯ ಕೆಲವು ಚರ್ಚೆಗಳಲ್ಲಿ ಅದು ಆಗಿರಲಿಲ್ಲ. ನಿನ್ನೆ ಮತ್ತು ಮೊನ್ನೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ನೇರವಾಗಿ ವಿಶ್ವಸಂಸ್ಥೆಯ ವಿರುದ್ಧ ಆರೋಪ ಮಾಡಿದ್ರು. ವಿಶ್ವಸಂಸ್ಥೆ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆ ಅಂತ ಮಾಡಲಾದಂತಹ ನೇರ ಆರೋಪ ಇದು. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಪಾಕಿಸ್ತಾನದಿಂದ ಯಾವುದೇ ರೀತಿಯ ಉಗ್ರ ದಾಳಿಯಾದರೆ ಅದನ್ನು ನಾವೇ ಯುದ್ಧ ಅಂತ ಪರಿಗಣಿಸಿ ಡೀಲ್ ಮಾಡ್ತೀವಿ ಅನ್ನುವ ನಿರ್ಧಾರಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಂದಿದೆ. ಈ ಪಹಲ್ಗಾಮ್ ದಾಳಿಯ ನಂತರ ಮತ್ತು ಆಪರೇಷನ್ ಸಿಂಧೂರ ಆರಂಭವಾದ ನಂತರ ತೆಗೆದುಕೊಂಡಂತಹ ಅತಿ ದೊಡ್ಡ ನಿರ್ಧಾರ ಇದು. ಎಸ್, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.